ಈಗ ನಕ್ಸಲರು ಶರಣಾಗತರಾಗಿದ್ದಾರೆ. ಈ ಕಳೆದ ತಿಂಗಳಷ್ಟೇ ಒಬ್ಬ ನಕ್ಸಲನನ್ನು ಎನ್ಕೌಂಟರ್ ಮಾಡಿದ್ದ ಹಿನ್ನೆಲೆ ಉಳಿದ ನಕ್ಸಲರು ಕಾಡು ಬಿಟ್ಟು ನಾಡನ್ನು ಸೇರ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರ ಮುಂದೆ 6 ನಕ್ಸಲರು ಈಗ ಶರಣಾಗತಿ ಆಗಿದ್ದಾರೆ. ಜೊತೆಗೆ ಈ ಸಂಬಂಧಪಟ್ಟಂತೆ BJP ನಾಯಕರು ಹೇಳಿದ್ದಾರೆ, ಅವರು ಕಾಡಿನ ನಕ್ಸಲರಾಗಿದ್ರೆ ಇನ್ಮೇಲೆ ನಗರ ನಕ್ಸಲರಾಗ್ತಾರೆ. ಯಾಕೆ ಸಿದ್ದರಾಮಯ್ಯನವರೇ ಬಂದಾಗ ಇವರೆಲ್ಲ ಸರೆಂಡರ್ ಆಗ್ತಾರೆ, ಏನು ಕತೆ ಅಂತ BJP ನಾಯಕ ಮಾಜಿ ಸಚಿವ ಸುನಿಲ್ ಕುಮಾರ್ ಆರೋಪವನ್ನು ಮಾಡಿದ್ದಾರೆ ಸರ್ಕಾರದ ವಿರುದ್ಧ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ, ಎಲ್ಲ ಸುಖ ಸೌಕರ್ಯ ಎಲ್ಲ ಸಿಗುತ್ತೆ, ಇದೆಲ್ಲ ಅನುಮಾನ ಕಡಿಮೆ ಮಾಡಿಕೊಡ್ತಿದೆ ಅಂತ ಅವರು ಸುನಿಲ್ ಕುಮಾರ್ ಆರೋಪವನ್ನು ಮಾಡಿದ್ದಾರೆ. ಹೌದು ಸರ್, ಒಂದು ಮಾಧ್ಯಮದ ಮುಂದೆ ಅವ್ರು ಮಾತಾಡ್ತಾ ಹೇಳಿದ್ರು, ನೀವೇನು ಈಗ ಒಂದು ಈ 6 ಜನ ಮಾತ್ರನ ಇರೋದು ನಮ್ಮ ರಾಜ್ಯದಲ್ಲಿ, ಇದಕ್ಕಿಂತ ತುಂಬಾ ಜನ, ಹಂಗಾದ್ರೆ ಅವ್ರಿಗೆಲ್ಲ ನೀವು ಕರೆಸಿ ಕ್ಷಮೆಯನ್ನ ಕೊಡ್ತೀರಾ? ಅವ್ರು ಏನೇ ಒಂದು ಈಗ ಶರಣಾಗ್ಬೇಕಂದ್ರೆ ಅದು ನ್ಯಾಯಾಂಗಕ್ಕೆ ಶರಣಾಗ್ಬೇಕು, ಈ ರೀತಿಯಾಗಿ ಶರಣಾಗೋದಲ್ಲ. ಇವ್ರ ಸರ್ಕಾರ ಬಂದ್ಮೇಲೆ ಮತ್ತೆ ಅವ್ರನ್ನ ಒಳಗೆ ಕಳಿಸ್ಲಿಕ್ಕೆ ತಗೊಂಡೋಗೋದಕ್ಕೇನಂತೆ, ಅದೇ ತಾನೇ ಮಾಡೋದು ಇವರು. BJP ಅವ್ರು ಬಂದಾಗ ಹಂಗೆ, ಕಾಂಗ್ರೆಸ್ ಬಂದಾಗ ಹಿಂಗ್ ಮಾಡ್ತಾರಲ್ಲ, ಇದು ಸಹಜವಾಗಿ ಏನೋ ಮಾಡ್ತಾರೆ ಇವ್ರು ಬಂದಾಗ. ಈ ರೀತಿಯಾಗಿ ಇವರು ಕೊಡ್ತಾರೆ. ಆಮೇಲೆ ಇವ್ರ ಅಧಿಕಾರಕ್ಕೆ ಬಂದಾಗ ಅವರೇ ಮತ್ತೆ ಕಾಡಿಗೆ ಹೋಗ್ಬೋದೇನೋ ಇರ್ಬೋದು. ಅಲ್ಲಾಂದ್ರೆ ಸರ್ ಈ ರೀತಿ ಅವಕಾಶ ಕೊಡ್ತೀರಾ ಅಂದ್ರೆ, ಹಾಗಾದ್ರೆ ನೀವು ಬೆಂಗಳೂರಲ್ಲಿ ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಬಿಟ್ರು ಅಂತವ್ರು ಬಂದ್ರು ನೀವು ಕ್ಷಮೆ ಕೊಟ್ಬಿಡ್ತೀರಾ ಅಂತ ಕೇಳ್ತಾರೆ. ಅವೆಲ್ಲ ಮಾಡೋಕ್ಕಾಗೋದಿಲ್ಲ, ಅವೆಲ್ಲ ಮಾಡೋಕ್ಕಾಗಲ್ಲ. ನಡೀಲಿ, ಏನೋ ಒಂದಷ್ಟು ಒಳ್ಳೆಯವ್ರಿಗೆ ಆಗಕ್ಕೆ ಅವಕಾಶ ಕೊಡಲಿ ಅಂತ. ಬಟ್ ಬಾಂಬ್ ಬಿಟ್ಟವ್ರಿಗೂ ಗುಂಡು ಹೊಡೆದವ್ರಿಗೂ ಯಾಕೆ ಕೊಡ್ತೀವಿ ಅಂತ ಕೇಳ್ತಾರೆ. ಕರೆಕ್ಟ್ ಅಂತ ಅನ್ಸುತ್ತೆ. ಅಲ್ಲ ಅಂದ್ರೆ ಸರ್ ಈಗ ಇವ್ರು ಶರಣಾಗತಿ ಆದ್ರೆ ಇವ್ರಿಗೆ ಯಾವ ರೀತಿ, ಈಗ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು ಇದೇ ಕಮ್ಯುನಿಸ್ಟ್ ಸಿದ್ಧಾಂತದಲ್ಲಿ ಬಂದಾಗ ಬಯ್ಯಾರೆಡ್ಡಿ ಅವ್ರ ಪಾಪ ಮನೆ ತೀರ್ಕೊಂಡ್ರು ಅನ್ಕೋತೀನಿ. GV ಶ್ರೀರಾಮ್ ರೆಡ್ಡಿ ಅವರು ಕಮ್ಯುನಿಸ್ಟಿನಲ್ಲಿ ಅವರು ಹೋರಾಟ ಮಾಡಲಿಲ್ವೇ? ಅವರೆಲ್ಲ ಹಿಂಗೆ ಹೋಗ್ಬಿಟ್ಟು ಕಾಡು ಸೇರ್ಕೊಂಡು ಹೋರಾಟ ಮಾಡಿದ್ರಾ? ಇಲ್ವಲ್ಲ. ಹಾಗಾಗಿ ಯಾವ್ಯಾವುದೋ ಕಾರಣಗಳು ಏನೇನೋ ಲೆಕ್ಕಾಚಾರಗಳು ಇರ್ತವೆ. ಹಾಗಾಗಿ BJP ಅವ್ರು ಹಿಂಗೆ ಹೇಳ್ತಾರೆ, ಕಾಂಗ್ರೆಸ್ ಅವ್ರು ಹಂಗೆ ಹೇಳ್ತಾರೆ. ಇಬ್ಬರದ್ದು ಕೇಳಿಸ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು.